ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿದೆ, ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಬ್ಬ ರಾಜಕಾರಣಿ. ಯಾವುದೇ ಕಾರಣಕ್ಕೆ ತಾನು ಹೇಳಿದ್ದು ನಡೀಲೇಬೇಕು, ಅದನ್ನ ಬಿಟ್ಟು ತಾನು ಬೇರೆ ಏನನ್ನೂ ಒಪ್ಪೋದಿಲ್ಲ ಅಂತೇಳಿ ಹೇಳಿ ಹಠ ಹಿಡಿದು ಕೆಲಸ ಸಾಧಿಸುವಂತಹ ವ್ಯಕ್ತಿತ್ವ ಅವರದ್ದು. ಈ ಸಿದ್ದರಾಮಯ್ಯನವ್ರನ್ನ ಸದ್ಯದಲ್ಲೇ ಕೆಳಗಿಳಿಸ್ತಾರೆ ಅಂತೇಳಿ ಸುದ್ದಿ ಎಲ್ಲ ಹರಿದಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಹೇಳ್ತಾ ಇದ್ರು 2.5 ವರ್ಷ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರು ಎಷ್ಟು ಖತರ್ನಾಕ್ ಅಂತ ಹೇಳಿದ್ರೆ, ತನ್ನ ಸಹಚರರ ಮೂಲಕ ಇಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಹೇಳಿಸ್ತಾ ಬಂದ್ರು. ಇದೆಲ್ಲ ನಡೀತಿರುವಾಗಲೇ ಡಿ.ಕೆ. ಶಿವಕುಮಾರ್ ಒಂದು ದಾಳವನ್ನು ಉದುರಿಸ್ಬಿಟ್ರು. ಒಂದು ಚಾನಲ್ಗೆ ಸಂದರ್ಶನ ಕೊಡ್ತಾ ಇರುವಾಗ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಮಧ್ಯೆ ಒಂದು ಒಪ್ಪಂದ ಆಗಿದೆ ಅಂತೇಳಿ ಹೇಳಿದ್ರು. ಇದನ್ನ ಯಾವಾಗ ಹೇಳಿದ್ರು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರ ಬಣ ಮತ್ತೆ ಸಿದ್ದರಾಮಯ್ಯ ಎಲ್ಲರೂ ಉರಿದು ಬಿದ್ರು. ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ರು ಆ ತರ ಯಾವುದೇ ರೀತಿಯಾದಂತಹ ಒಪ್ಪಂದ ನಡೆದಿಲ್ಲ ಅಂತೇಳಿ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ವಿದೇಶಕ್ಕೆ ಹೋಗಿದ್ದಾಗ ಬಹುದೊಡ್ಡದಾದಂತಹ ಮೀಟಿಂಗ್ ಕೂಡ ನಡೆಯಿತು. ಈ ಡಿನ್ನರ್ ಮೀಟಿಂಗ್ ನಡೆಯಿತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲವೊಂದು ಸಂದೇಶಗಳನ್ನ ಹೈಕಮಾಂಡ್ ಕಳಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಹೈಕಮಾಂಡ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ನನ್ನೇನಾದ್ರು ಮುಟ್ಲಿಕ್ಕೆ ಬಂದ್ರೆ ತಟ್ಟು ಬಿಡ್ತೀನಿ ಅಂತೇಳಿ. ಅಂದ್ರೆ ಆ ರೀತಿಯಲ್ಲಿ ಅವರು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ವೀಕ್ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಹೆಚ್ಚಿನ ರಾಜ್ಯಗಳಲ್ಲಿ ಅವರು ಆಡಳಿತವನ್ನು ಕಳ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರಿಗೂ ಕೂಡ ಅಷ್ಟೇ ಕರ್ನಾಟಕದ ಮೇಲೆ ಹಿಡಿತವನ್ನ ಇಟ್ಕೊಳ್ಳಿ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಅವರು ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದನ್ನು ಕೇಳಲೇಬೇಕಾದಂತಹ ಪರಿಸ್ಥಿತಿ ಹೈಕಮಾಂಡ್ಗೆ ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದ್ರು ಆ ದಿನದಿಂದ ಸಿದ್ದು ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ನೇರವಾಗಿ ಅವರಿಗೆ ಅಖಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ. ಹಾಗಾಗಿ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಂತ ಇದ್ದಾರೆ. ಅದೇ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಯಾವ್ದಾದ್ರು ಒಂದು ಹುದ್ದೆಯನ್ನ ಮಾತ್ರ ನಿರ್ವಹಿಸಬೇಕು ಅಂತ ಹೇಳ್ಕೊಂಡು ಇಂಡೈರೆಕ್ಟ್ ಆಗಿ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇವರ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ, ಡಿ.ಕೆ. ಶಿ ಅವರು ಈಗ ಡಿ.ಸಿ.ಎಂ ಆಗಿದ್ದಾರೆ. ಈ ಡಿ.ಸಿ.ಎಂ ಹುದ್ದೆಗೆ ಇವ್ರು ಕೈ ಹಾಕ್ಲಿಕ್ಕೆ ಹೋಗಲ್ಲ. ಅವ್ರು ಡಿ.ಸಿ.ಎಂ ಆಗಿರ್ಲಿ ಅಂತ ಹೇಳ್ಕೊಂಡು ಅವ್ರು ಬಯಸ್ತಾ ಇದ್ದಾರೆ. ಆದ್ರೆ ಅವ್ರೀಗ ಹೊಂದಿರುವಂತಹ ಇನ್ನೊಂದು ಹುದ್ದೆ ಇದೆಯಲ್ಲ, ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷಗಿರಿ, ಈ ಹುದ್ದೆಯನ್ನು ಅವ್ರು ಬಿಡಬೇಕು ಅಂತ ಹೇಳ್ಕೊಂಡು ಒತ್ತಾಯ ಹೇರ್ಲಿಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಅಧ್ಯಕ್ಷ ಗಾದಿಂದ ಅವ್ರನ್ನ ಇಳಿಸ್ಲಿಕ್ಕಾಗಿ ಕೂಡ ಸಿದ್ದರಾಮಯ್ಯ ಒಂದು ದಾಳವನ್ನು ಉರುಳಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ. ಇವರಿಗೆ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸತೀಶ್ ಜಾರಕಿಹೊಳಿಯನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು. ಆ ಮುಖಾಂತರ ಡಿ.ಕೆ. ಶಿವಕುಮಾರ್ಗೆ ಪಾರ್ಟಿ ಮೇಲೆ ಇದ್ದಂತ ಹಿಡಿತವನ್ನ ತನ್ನ ಬಳಗಕ್ಕೆ ತಗೊಳ್ಬೇಕು ಅಂತ ಹೇಳ್ಕೊಂಡು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ, 2 ಪವರ್ ಸೆಂಟರ್ಗಳು ಇಲ್ಲಿ ಕರ್ನಾಟಕದಲ್ಲಿ ಜನರೇಟ್ ಆಗ್ತದೆ. ಒಂದು ಡಿ.ಕೆ. ಬಳಗ, ಇನ್ನೊಂದು ಸಿದ್ದರಾಮಯ್ಯನವರ ಬಳಗ. ಆಗ ಸಮಸ್ಯೆ ಉಂಟಾಗೋದು ಸಿದ್ದರಾಮಯ್ಯನವರಿಗೆ. ಯಾಕಂದ್ರೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವ್ರನ್ನ ಅಲ್ಗಡಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇಲ್ಲಿ ವಿಪಕ್ಷಗಳು ಕೂಡ ಅಷ್ಟೇ ತುಂಬಾ ವೀಕ್ ಆಗಿದೆ. ಅಂದ್ರೆ ಬಿಜೆಪಿ ಏನಿದೆ ಇಲ್ಲಿ, ಇದು ಅಂತಹದ್ದೇನು ಸ್ಟ್ರಾಂಗ್ ಆಗಿ ಇಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಸರಿಯಾದ ನಾಯಕತ್ವವೂ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ ಕರ್ನಾಟಕದಲ್ಲಿ. ಆದ್ರಿಂದ ಸಿದ್ದರಾಮಯ್ಯನವ್ರನ್ನ ಸಡನ್ ಆಗಿ ಯಾರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ಡಿ.ಕೆ. ಶಿವಕುಮಾರ್ಗೆ. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ನ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವ್ರೇನಾದ್ರೂ ಮುಖ್ಯಮಂತ್ರಿ ಗಾದಿಗೆ ಪ್ರಯತ್ನ ಪಟ್ರೆ ಅದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲದ ವ್ಯವಸ್ಥೆಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಜೊತೆಗೆ ಅವ್ರಿಗೆ ಮುಖ್ಯವಾಗಿ ಬೇಕಿದ್ದೀಗ ಡಿ.ಕೆ. ಶಿವಕುಮಾರ್ ಅವರ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಕಸ್ಕೊಳ್ಬೇಕು. ಇದಕ್ಕೆ 2 ಮುಖ್ಯ ಕಾರಣ ಇದೆ, ಅಥವಾ 2 ಘಟನೆಗಳು ಕೂಡ ಮುಖ್ಯವಾಗಿದೆ. ಅದರಲ್ಲಿ ಒಂದು ಘಟನೆ ಹಾಸನದಲ್ಲಿ ನಡೆದಂತಹ ಸಮಾವೇಶ. ಈ ಹಾಸನ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವರೆಲ್ಲ ಪ್ರಾರಂಭ ಮಾಡಿದ್ದು. ಈ ಸಮಾವೇಶವನ್ನ ಕಾಂಗ್ರೆಸ್ ಸಮಾವೇಶವನ್ನಾಗಿ ಬದಲಾಯಿಸಿದ್ದು ಡಿ.ಕೆ. ಶಿವಕುಮಾರ್. ನಂತರ ಸಂಪೂರ್ಣವಾಗಿ ಈ ಹಾಸನದ ಸಮಾವೇಶದ ಹತೋಟಿಯನ್ನ ಇವರೇ ತಗೊಂಡ್ರು. ಅವರೇ ಒಂದು ರೀತಿಯಾಗಿ ಪಕ್ಷದ ವತಿಯಿಂದ ಈ ಒಂದು ಸಮಾವೇಶವನ್ನ ನಡೆಸಿದ್ರು. ಇದರಿಂದಾಗಿ ಕೂಡ ಸಿದ್ದರಾಮಯ್ಯನವರು ಬಹಳಷ್ಟು ಬೇಸರ ಆಗಿತ್ತು. ಇದಾದ್ಮೇಲೆ ಇನ್ನೊಂದಾಗಿರೋದು ಬೆಳಗಾಂನಲ್ಲಿ ನಡೆದಂತಹ ಗಾಂಧೀಜಿ ಅಲ್ಲಿ ವಿಸಿಟ್ ಮಾಡಿರುವಂತಹ ಶತಮಾನೋತ್ಸವ. ಈ ಸಂದರ್ಭದಲ್ಲಿ ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ಈ ಸಂಪೂರ್ಣವಾದ ಜವಾಬ್ದಾರಿಯನ್ನ ತಗೊಂಡ್ರು. ಆಕ್ಚುಲಿ ಅಲ್ಲಿ ಉಸ್ತುವಾರಿ ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಏನ್ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವರನ್ನ ಸೈಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ಸಂಪೂರ್ಣವಾಗಿ ತಾವೇ ಅಲ್ಲಿಯ ಯಜಮಾನಿಕೆಯನ್ನು ಮಾಡಿದ್ರು. ಇದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅಥವಾ ಸಿದ್ದರಾಮಯ್ಯನವರಿಗೆ ಬಹಳ ಬೇಸರವನ್ನು ತರಿಸಿತ್ತು. ಹಾಗಾಗಿ ಇವ್ರನ್ನ ಇದೇ ರೀತಿ ನಾವು ಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಕಂಟಕ ಆಗ್ತಾರೆ ಅನ್ನೋದು ಇವರೆಲ್ಲರಿಗೂ ಗೊತ್ತಾಗೋಗಿದೆ. ಆದ್ರಿಂದ ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಕೈಯಿಂದ ಅಧ್ಯಕ್ಷಗಿರಿಯನ್ನ ಕಸ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಬಳಿ ಕಳಿಸ್ಕೊಡ್ತಾ ಇದ್ದಾರೆ. ಅವ್ರದ್ದೊಂದು ನಿಯೋಗ ಏನು ಹೋಗುವ ಪ್ಲಾನ್ ನಲ್ಲಿ ಇದೆ ಈಗ ಸದ್ಯ. ಅವ್ರು ಅಲ್ಲಿ ಹೋಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡಬಾರ್ದು, ಇದ್ರ ಜೊತೆಯಲ್ಲಿ ಇನ್ನೊಂದು ಅಧ್ಯಕ್ಷಗಿರಿನ ಕೇಳೋದು. ಹಾಗೆ ಇನ್ನೊಂದಿರುವಂತಹದ್ದು ವಿಷಯ ಏನು ಅಂತ ಹೇಳಿದ್ರೆ,
DCM ಒಬ್ರು ಇರಬಾರ್ದು, 3 ಅಥವಾ 4 ಜನ DCMಗಳು ಕರ್ನಾಟಕದಲ್ಲಿ ಇರಬೇಕು. ಅಂದ್ರೆ ಎಲ್ಲಾ ಸಮುದಾಯದವರಿಗೂ DCM ಪಟ್ಟವನ್ನ ಕಟ್ಟಬೇಕು ಅಂತ ಹೇಳ್ಕೊಂಡು ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಮುಖಾಂತರ DCMಗೆ ಇರುವಂತಹ ಪವರ್ನ ಕೂಡ ಕಮ್ಮಿ ಮಾಡಬೇಕು. ಅದೇ ರೀತಿಯಲ್ಲಿ ಅಧ್ಯಕ್ಷಗಿರಿಯನ್ನ ಕಸ್ಕೊಳ್ಳೋದ್ರಿಂದ ಇವರಿಗಿರುವಂತಹ ಈ ಅಧ್ಯಕ್ಷ ಅನ್ನೋ ಒಂದು ಹಮ್ಮು ಬಿಮ್ಮು ಏನಿದೆ ಇದನ್ನ ಕೂಡ ಮಟ್ಟ ಹಾಕಬೇಕು ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಲಿ ಇನ್ನೊಂದಿದೆ, ಅಂದ್ರೆ ಎಲ್ಲಿಯಾದ್ರೂ ಪವರ್ ಶೇರಿಂಗ್ ವಿಷಯ ಬಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಒಂದ್ ವೇಳೆ ಅಷ್ಟೊಂದು ಪ್ರೆಷರ್ ಬಿದ್ರೆ, ಅಂದ್ರೆ ಇವರು ರಿಸೈನ್ ಮಾಡ್ಲೇಬೇಕಾಗಿ ಬಂದ್ರೆ ಆಗ ಅಂದ್ರೆ ಇದೆಲ್ಲವೂ ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿದ್ರೆ ನಾನು ಯಾರನ್ನು ಸೂಚಿಸ್ತೀನೋ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಕೂಡ ಒಂದು ಪ್ಲಾನ್ ನಡೆದಿದೆ. ಆ ಮುಖಾಂತರ ಏನ್ ಮಾಡ್ತಾರೆ, ಇವ್ರಿಗೆ ಬೇಕಾದವ್ರನ್ನ ಇಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಇಲ್ಲದಿದ್ರೆ ದಲಿತ ಕಾರ್ಡ್ ಅಂತ ಹೇಳಿ ಒಂದಿದೆಯಲ್ಲ ಅದನ್ನ ಪ್ಲೇ ಮಾಡ್ತಾರೆ. ಆ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾರೆ. ಇಲ್ಲಿಗೆ ನೀವು ಒಂದು ತಿಳ್ಕೋಬೇಕು, ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗೋದನ್ನ ಬಯಸೋದಿಲ್ಲ. ಅದಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಸಿದ್ದರಾಮಯ್ಯನವರು ಈ ದಿನಗಳಲ್ಲಿ ಮಾಡಿದ್ದಾರೆ. ಅದು ಇಂಪ್ಲಿಮೆಂಟ್ ಕೂಡ ಆಗ್ತಾ ಇದೆ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಮೇಲೆ ಇವರು ಇನ್ನೊಂದು ಅಪಾದನೆ ಮಾಡಿಬಿಡ್ತಾರೆ. ಈಗಾಗಲೇ ಅವ್ರ ಮೇಲೆ ED ಕೇಸ್ಗಳೆಲ್ಲ ಇದೆ. ಯಾವುದೇ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬಹುದು, ಆಗ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಈ ಎಲ್ಲ ಪ್ಲಾನ್ ಮಾಡಿಕೊಂಡೇ ಸಿದ್ದರಾಮಯ್ಯನವರು ಈಗ ಅಖಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ. ಇವರಿಗೆ ಮೊದಲು ಮಾಡುವಂತ ಕೆಲಸ ಏನು ಅಂತ ಹೇಳಿದ್ರೆ DK ಶಿವಕುಮಾರ್ ಕೈಯಿಂದ ಅಧ್ಯಕ್ಷಗಿರಿಯನ್ನ ಕಸ್ಕೊಳ್ಳೋದು. ಅದ ನಂತರ ಮುಂದಿನ ನಡೆಯನ್ನ ಇವ್ರು ನಡೆಸ್ತಾರೆ. ಇದೆಲ್ಲದೂ ಬಹುಶಃ ನನ್ಗೆ ಗೊತ್ತಿದ್ದಾಗೆ ಮುಂದಿನ ಈ ಬಜೆಟ್ ಅಧಿವೇಶನ ಏನಿದೆ ಅಷ್ಟರೊಳಗಡೆ ಈ ಎಲ್ಲ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ DK ಶಿವಕುಮಾರ್ ಏನ್ ಮಾಡ್ತಾರೆ ಮುಂದೆ? ಪಕ್ಷವನ್ನೇ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನಡೆದಂತ ಕೆಲವು ರಾಜ್ಯಗಳೆಲ್ಲ ನಡೆದಂತ ಘಟನೆಗಳನ್ನ ನೀವು ಮೆಲುಕು ಹಾಕಿದ್ರೆ ಗೊತ್ತಾಗ್ತದೆ. ಕಟ್ಟಾ ಕಾಂಗ್ರೆಸ್ಸಿಗರು ಅನ್ಸ್ಕೊಂಡವರು ಕೂಡ ಬಿಜೆಪಿ ಕಡೆ ವಾಲ್ ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಕೂಡ ಬಿಜೆಪಿ ಕಡೆ ಹೋದ್ರೂ ಕೂಡ ಯಾರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಒಂದ್ ವೇಳೆ ಅವ್ರನ್ನ ಇಲ್ಲಿಯ ಮುಖ್ಯಮಂತ್ರಿ ಮಾಡದೇ ಇದ್ರಿ ಈ ಸರ್ಕಾರ. ಯಾಕಂದ್ರೆ ಅವರಿಗಿರೋದು ಇದು ಒಂದೇ ಬಾರಿ ಚಾನ್ಸ್. ಈ ಬಾರಿ ಆಗಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಗೆಲ್ತದೆ ಅನ್ನೋ ಒಂದು ನಂಬಿಕೆ ಯಾರಿಗೂ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಇವ್ರು ನಡೆಸ್ತಿರುವಂತಹ ದುರಾಡಳಿತ. ಈಗಾಗಲೇ ಆಡಳಿತ ವಿರೋಧಿ ಅಲೆ ಎಲ್ಲ ಕಡೆ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಆದಾಗ ಸರ್ಕಾರಗಳು ಬದಲಾಗ್ತಾ ಇರ್ತದೆ. ಸೊ ಈ ಬಾರಿ ಕೂಡ ಅದು ಆಗುವ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯನವರು ಕೂಡ ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಇದೆಲ್ಲದರಿಂದಾಗಿ ಮುಂದಿನ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ಬರುವ ಸಾಧ್ಯತೆ ಇಲ್ಲ. ಹಾಗಾಗಿ ಒಂದ್ ವೇಳೆ DK ಏನಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಇನ್ನು 8 ವರ್ಷ ಕಾಯ್ಬೇಕಾಗಿ ಬರ್ತದೆ. ಆದ್ರಿಂದ DK ಅವರು ಅಷ್ಟರೊಳಗಡೆ ಏನೋ ಒಂದು ನಿರ್ಧಾರ ತಗೊಳ್ಳೋ ಸಾಧ್ಯತೆಗಳು ಕೂಡ ಖಂಡಿತ ಇರ್ತದೆ. ನೋಡೋಣ ಈ ಕಾಂಗ್ರೆಸ್ನ ಬಣ ಬಡಿದಾಟ ಎಲ್ಲಿವರೆ ಹೋಗಿ ಮುಟ್ತದೆ, ಮುಂದೆ ಏನಾಗ್ತದೆ ಎಲ್ಲವನ್ನೂ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.